ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2018 ಮಾಡಲು ಒಂದು ಮಾರುತಿ ಓಮಿನಿ ವ್ಯಾನು ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲಿ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರು ವಿಡಿಯೋ ಕೆಳಗಡೆ ಇಲ್ಲ ವಿಡಿಯೋ ಮೇಲಾದರೂ ನಂಬರ್ ಕಾಣಿಸುತ್ತೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಆದಷ್ಟು ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ. ಫೋಟೋಸಲ್ಲಿ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಸಹ ಹಾಕಿ ವೀಡಿಯೋನ ಆದಷ್ಟು ಗಾಡಿ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸರ್ ಅದು ಸರ್ ಓಮಿನಿ ಯಾವ್ದು ಮಾಡಲಿ ಸರ್? ಸರ್ 18 ಎಂಡು 2018 ಎಂಡಾ? ಹೌದು. ಓಕೆ. ಓನರ್ ಎಷ್ಟು ಜನ ಸರ್? ಓನರು ನಾನೇ ಎರಡನೇನು. ಸೆಕೆಂಡ್ ಓನರ್ ನೀವೇನಾ? ಹೌದು. ಓಕೆ. ಎಷ್ಟು ಓಡಿ ಸರ್ ಗಾಡಿ? ಒಂದು 75 ಓಡಿದೆ. 75,000. ಏನು ಶೋರೂಮ್ ಟ್ರಾಕಾ? ಹೌದು. ಓಕೆ. ಪೆಟ್ರೋಲ್ ಒಂದೇನಾ CNG ಪೆಟ್ರೋಲ್ ಏನಾದ್ರು ಇದೆಯಾ? ಇದು ಇಲ್ಲ ಇಲ್ಲ ಇಲ್ಲ, ಪೆಟ್ರೋಲ್ ಇತ್ತದು ಫಸ್ಟಿಂದ ಸ್ಟಾರ್ಟಿಂಗ್ ಪೆಟ್ರೋಲು. ಹಾಂ. ಬಟ್ ಈಗ ಒಂದು ತಿಂಗಳಾಗಿದೆ ನಾನು ಗ್ಯಾಸ್ 350 ಮೈಲೇಜ್ ಬರ್ತೀವಿ. ಅದು LPGನಾ? ಹೌದು. ಓಕೆ. ಈಗ ರೀಸೆಂಟ್ ಆಗಿಸಿರೋದು ಅದು? ಹೌದು. ಓಕೆ. ಹೊಸದಿನ ಗಾಡಿ ಮಾಡಿಸಿದ್ದೀನಿ. ಓಕೆ. ಈಗ ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 7+1. 8 ಸೀಟ್ರ್ ಗಾಡಿನಾ? ಹೌದು. ಓಕೆ. ಗಾಡಿದು ಎಫ್ಸಿನೇ ರನ್ನಿಂಗ್ ಇರುತ್ತೆ. ಇನ್ಸೂರೆನ್ಸು ಸರ್? ಇನ್ಸೂರೆನ್ಸ್ ಡ್ಯೂ ಆಗಿದೆ, ನಾನು ಕಟ್ಟಿ ಕ್ಲಿಯರ್ ಮಾಡ್ಕೊಡ್ತೀನಿ. ಇನ್ಸೂರೆನ್ಸ್ ಒಂದು ಡ್ಯೂ ಆಗಿದೆಯಾ? ಹೌದು. ಓಕೆ. ಟೈರ್ ಹೆಂಗಿದೆ ಗಾಡೀಲಿ? ಟೈರು ಚೆನ್ನಾಗಿದೆ. ಚೆನ್ನಾಗಿದಾವಾ? ಚೆನ್ನಾಗಿದೆ ಟೈರು. ಓಕೆ. ಬಾಡಿ ಲೈನ್ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಹೌದು ಸರ್, ಒಂದು ಚೂರು ಟಚ್ ಇಲ್ಲ. ಏನು ಟಿಂಕರ್ ಕೆಲಸ ಏನಿಲ್ಲ? ಯಾವ್ದು ಇಲ್ಲ. ಇಂಜಿನ್ ಏನು ಸಮಸ್ಯೆ ಇಲ್ಲ? ಯಾವುದೇ ಕಾರಣದ ಸಮಸ್ಯೆ ಇಲ್ಲ. ಬರೀ 77,000 ಅಷ್ಟೇ ಓಡ್ರು. ಓಕೆ. ಒಳಗಡೆ ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವೆ ಸರ್? ಎಲ್ಲ ನ್ಯೂ ಸರ್, ಹೊಸದು. ಶೋರೂಮಿಂದ ಹೆಂಗಿದೆ ಹಂಗೆ ಐತೆ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ. ಬಂಪರು, ಕ್ಯಾರಿಯರ್, ಮಾಮೂಲಿ ಮ್ಯೂಸಿಕ್ showroom. ಸಿಸ್ಟಮು? ಇಲ್ಲ ಇಲ್ಲ, ಶೋರೂಮಿಂದ ಏನು ಬಂದಿದೆಯಾ ಅವಾಗ ಇಂಗ್ರೆಸ್ ಫೋನ್ ಸ್ಪೀಕರ್ ಇದೆ, ಓಕೆ. ಸಿಸ್ಟಮ್ ಇದೆ, ಓಕೆ. ಗಾಡಿ ಕಂಡೀಷನ್ ಐತೆ. ಓಕೆ. ಅಂದರೆ ಶೋರೂಮ್ ತಗೊಳ್ಳೋದು ಹೆಂಗಿದೆ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚಿಲ್ಲ. ಸರ್ವಿಸು ಬೇಕಾದ್ರೆ ನಾನೇ ಮಾಡಿಸ್ಕೊಡ್ತೀನಿ. ಓಕೆ. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಇನ್ನಲ್ಲೆಲ್ಲ ನನ್ನ ಹತ್ರನೇ ಇದೆ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್? ಇದೇ ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ. ಈಗ ಗಾಡಿ ಇರೋದಿಲ್ಲ ಸರ್ ಇದು? ಗಾಡಿ ಇರೋದು ಚಿಕ್ಕಮಗಳೂರು. ಚಿಕ್ಕಮಂಗ್ಳೂರು ಸಿಟಿನಾ? ಹೌದು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 4.20 ಹೇಳ್ತಾ ಇದ್ದೀನಿ, ಬಂದರೆ ಹೆಚ್ಚು ಕಡಿಮೆ ಬಿಡ್ತೀನಿ. 4,20,000? ಹಾಂ. ತುಂಬ ಜಾಸ್ತಿ ಆಯ್ತಲ್ಲ ಸರ್? ಜಾಸ್ತಿ ಅಂತಂದರೆ ಹ್ಞೂ. ₹1 ಖರ್ಚಿಲ್ಲ. ಶೋರೂಮ್ ಸರ್ವಿಸ್ ಮಾಡ್ತಾರೆ, ಬರೀ 77,000 ಅಷ್ಟೇ ಓಡಿರೋದು ಗಾಡಿ. ಗಾಡಿ ಫುಲ್ ಕಂಡೀಷನ್ ಅಲ್ಲಿ ₹1 ಖರ್ಚು ಮಾಡಂಗಿಲ್ಲ ಗಾಡಿ. ಓಕೆ. ಓಕೆ. ನಾನೇ ಸರ್ವಿಸು ಮಾಡಿಸ್ಕೊಡ್ತೀನಿ, ನಾನೇ ಇನ್ಸೂರೆನ್ಸ್ ಹಾಕ್ಕೊಡ್ತೀನಿ. ಓಕೆ ಸರ್, ಖಂಡಿತ ಇಲ್ಲ ಅಂತಲ್ಲ. ಆ ಮಾಡ್ಲಿಗೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ತಾರಲ್ಲ ಎಲ್ಲ 3 ಲಕ್ಷ ರೇಂಜಲ್ಲಿ ಇದೆ, 2.25-3 ಲಕ್ಷ ರೇಂಜಲ್ಲಿ ಸೇಲ್ ಆಗ್ತಿದ್ದಾವೆ. ಅಲ್ಲ, ಗಾಡಿ ₹1 ಖರ್ಚಿಲ್ಲ, ಒಂದು ಕ್ರ್ಯಾಚಸ್ ಇಲ್ಲ. ಹ್ಞೂ. ಶೋರೂಮ್ ಗಾಡಿ ಹೆಂಗಿದೆ ಹಂಗಿದೆ ಕೊಡ್ತೀನಿ. ಹ್ಞೂ. ಮತ್ತೆ ರಫ್ಯೂಸ್ ಇಲ್ಲ ಗಾಡಿ. ಹ್ಞೂ. ಯಾವುದೇ ಥರ ಇಂಜಿನ್ ಕೆಲಸ ಆಗಲಿ, ಇಂಜಿನ್ ಟೆಸ್ಟಿಂಗ್ ಆಗಲಿ, ಚೂರು ಇದು ರೆಡಿ ಮಾಡಿಸಿಲ್ಲ. ಆ ಥರ ಗಾಡಿ. ಗ್ಯಾಸ್ ಹಾಕ್ಸಿದ್ದೀನಿ, ಗ್ಯಾಸ್ ಮೈಲೇಜ್ ಚೆಕ್ ಮಾಡಿದ್ದೀನಿ, 350 ಮೈಲೇಜ್ ಬರುತ್ತೆ. ಏನು ಕಡಿಮೆ ಆಗುತ್ತೆ ಸರ್ ಅದರಲ್ಲಿ ಏನಾದರೂ? ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ. ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಹಾಕಿ. ಸರಿ ಸರ್, ಓಕೆ.